ಸಾರಿ. ಇಡಿಯಟ್. ಪ್ಲೀಸ್ ಅಷ್ಟೊಂದು ಹೊಗಳ್ಬೇಡಿ, ನನಗೆ ನಾಚಿಕೆ ಆಗುತ್ತೆ. ಸ್ಟುಪಿಡ್. ಕಣ್ಕಾಣಿಸಲ್ವಾ ನಿಂಗೆ? ಅದನ್ನ ನಾನ್ ನಿನಗೆ ಕೇಳ್ಬೇಕು. ಹೆಂಗ್ ಅನ್ಸ್ಕೊಂಡವಳು ತಗ್ಗಿ ಬಗ್ಗೆ ನಡಿಬೇಕು. ನೋಡು, ನನ್ ಲಕ್ಕಿ ಪೆನ್ ಮುರ್ದಾಕದ್ಯಲ್ಲೋ. ಓಹೋ, ಇದು ನಿನ್ ಲಕ್ಕಿ ಪೆನ್ನಾ? ಇದ್ರಲ್ಲಿ ಬರೆದ್ರೆ ಮಾತ್ರ ನೀನ್ ಪಾಸ್ ಆಗದಾ? ಹೌದು, ಇದು ನನ್ ಸೆಂಟಿಮೆಂಟ್ ಪೆನ್. 7th ಸ್ಟ್ಯಾಂಡರ್ಡ್ ಇಂದ ಇದ್ರಲ್ಲಿ ಎಕ್ಸಾಮ್ ಬರ್ದು ಫಸ್ಟ್ ಕ್ಲಾಸ್ ಬಂದಿದ್ದೀನಿ. ಹಲೋ, ಎಕ್ಸಾಮ್ ಬರೆಯೋದಕ್ಕೆ ಬ್ರೇನ್ ಬೇಕು, ಲಕ್ಕಿ ಪೆನ್ ಅಲ್ಲ. ಅಷ್ಟೇ ಅಲ್ಲ, ಈ ತರ ಪೆನ್ಗಳನ್ನ ನಂಬ್ಕೊಂಡು ಎಕ್ಸಾಮ್ ಬರೆದ್ರೆ ಅಷ್ಟೇ. ಯಾವ ಪೆನ್ನಲ್ಲಿ ಬರೆದ್ರು ಫಸ್ಟ್ ಬರೋದ್ ನಾನೇ. ಓ, ಆಸೆ ಏನು ಮಾಡಕ್ಕಾಗಲ್ಲ. ಬಟ್ ಈ ಸಲ ಫಸ್ಟ್ ಬರೋದ್ ನಾನೇ. ಗುಡ್ ಮಾರ್ನಿಂಗ್ ಎವರಿಬಡಿ. ಏನ್ ಹೇಳ್ರು ಸೀರಿಯಸ್ ಆಗಿದ್ದೀರಾ? ಓಹೋ, ಎಕ್ಸಾಮ್ ಟೆನ್ಷನ್. ಎನಿವೇ, ಬೆಸ್ಟ್ ಆಫ್ ಲಕ್. ನೋಡಪ್ಪ, ದಿಸ್ ಇಸ್ ಯುವರ್ಸ್. ಸರ್, ಏನಪ್ಪ ಕ್ವಶನ್ ಪೇಪರ್ ಟಫಾ? ನಾನ್ ಹೇಳ್ಕೊಡಕ್ಕಾಗಲ್ಲ. ಅಡಿಷನಲ್ ಶೀಟ್. ಅಡಿಷನಲ್ ಶೀಟಾ? ಇಷ್ಟು ಬೇಗನಾ? ಏನೇ ಇದು? ಸರ್, ಅಡಿಷನಲ್ ಶೀಟ್. ಥ್ಯಾಂಕ್ ಯು ಸರ್. ಸರ್, ಅಡಿಷನಲ್ ಶೀಟ್. ಸರ್, ಏನ್ ಸರ್ ನೋಡ್ತಾ ಇದ್ದೀರಾ? ಬೆಳಿಗ್ಗೆ ಸರಿಯಾಗಿ ಕಸ ಗುಡ್ಸೋರ ನೋಡ. ಸರ್, ಅಡಿಷನಲ್ ಶೀಟ್. ಅಡಿಷನಲ್ ಶೀಟ್ ಸರ್. ಇನ್ನೊಂದ? ಎಸ್, ಥ್ಯಾಂಕ್ ಯು. ಏನೋ ಎಕ್ಸಾಮ್ ಅಲ್ಲಿ ಹಾಕಿಸ್ಕೊಂಡ? ಸರ್, ಮುಗೀತು ಸರ್. ಮುಗೀತು ಸರ್. ಇಷ್ಟು ಬೇಗ? ಎಸ್ ಸರ್. ಎಕ್ಸಾಮ್ ಪೇಪರ್ ಓದಕ್ಕೆ ಅರ್ಧ ಗಂಟೆ ಬೇಕಲ್ಲೋ, ಹೆಂಗೋ ಬರ್ದೆ? ಸರ್, ಅದೆಲ್ಲ ಲಕ್ಕಿ ಪೆನ್ ನಂಬ್ಕೊಂಡಿರೋರು ಸರ್, ನಮ್ಮಂತ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅಲ್ಲ. ತಪ್ಪು ಮಾತಾಡ್ಬೇಡ. ನಂದು ಮುಗೀತು ಸರ್. ನಿಂದು ಮುಗಿತಾ? ಹೌದು ಸರ್. ನಂದು ಮುಗೀತು ಸರ್. ನಿಂದು ಮುಗಿತಾ? ಲೇ, ಎಬ್ರು ಇಷ್ಟ ಬೇಗ? ಸಿನಿಮಾ ಹಾಡಿಗೇಡಿ ಬರ್ಕೊಟ್ಬಿಟ್ರೇನ್ರ? ಹಾಡಲ್ಲ ಸರ್, ಹಾರ್ಡ್ ವರ್ಕ್. ಯಾವ ವರ್ಕು? ಸರ್, ರಾತ್ರಿ ಎಲ್ಲ ಕಷ್ಟಪಟ್ಟು ದೇವಸ್ಥಾನದಲ್ಲಿ ಓದಿದೀವಿ ಸರ್. ಕಷ್ಟಪಟ್ಟು ದೇವಸ್ಥಾನದಲ್ಲಿ? ನೀವು ಯಾವ ದೇವಸ್ಥಾನ? ಭವಾನಿ ಟೆಂಪಲ್ ಸರ್. ನಿಮ್ಗೆಲ್ಲ ಅದೆಷ್ಟು ಒಳ್ಳೆ ಬುದ್ಧಿ ಬಂದ್ಬಿಡ್ತು. ಲೇ, ನೀವ್ ಹೇಳ್ತಾ ಇರೋದಲ್ಲ ನಿಜ? ನೀನು ನಿಜವಾಗ್ಲೂ ಸರ್, ನಿಮ್ ಮಗನ ಆಣೆಗೂ. ನನ್ ಮಗನ ಮೇಲೆ ಆಣೆ ಮಾಡ್ಬೇಡ, ಟೆನ್ಷನ್ ಆಗ್ಬಿಡ್ತೀನಿ. ಸರ್, ಅಲ್ಲಿ ಕೂತ್ಕೊಳ್ಳಕ್ಕೂ ಜಾಗ ಇಲ್ಲ ಸರ್, ಫುಲ್ ಸ್ಟ್ಯಾಂಡಿಂಗ್ ಅಲ್ಲಿ ಓದಿದೀವಿ ಸರ್. ಸ್ಟ್ಯಾಂಡಿಂಗ್ ಅಲ್ಲ, ಲೇ, ನೀವ್ ಹೋಗ್ತಾರ ರೇಂಜ್ ನೋಡಿದ್ರೆ ನಮ್ಮ ಅಬ್ದುಲ್ ಕಲಾಂ, ಇನ್ಫೋಸಿಸ್ ನಾರಾಯಣ ಮೂರ್ತಿ ರೇಂಜ್ ಆಗ್ಬಿಡ್ತೀರ ಅನ್ಸುತ್ತೆ. ದೊಡ್ಡ ಮನುಷ್ಯರು ಕಂಡ್ರಪ್ಪ, ದೊಡ್ಡ ಮನುಷ್ಯರು. ಒಂದ್ ನಿಮಿಷ ನಿಮ್ ಕಾಲ್ ತೋರ್ಸ್ರಪ್ಪ, ನಮಸ್ಕಾರ ಮಾಡ್ಕೊಂಡ್ ನಿಮ್ ಶಾಡ್ ಹೋದ್ರೆ ನನ್ ಮೇಲೆ ಬೀಳಿ ಬೇಡ ಸರ್. ನಿಮ್ಮಂತ ಗುರುಗಳು ನಮ್ಮಂತ ಶಿಷ್ಯಂದ್ರ ಕಾಲಕ್ಕೆ ಬೀಳೋದು ತಪ್ಪು ಸರ್. ಬಹಳ ದೊಡ್ಡ. ಬನ್ನಿ ಸರ್, ಹಾಗ್ ಮಾಡ್ಕೊಳ್ಳೋಣ. ನಾಚಿಕೆ ಆಗಲ್ಲ? ನನ್ ಮೇಲೆ ಬೀಳ್ತೀನಿ. ಅದು ಹೇಗ್ ಸಾಧ್ಯ? ಅವರು 5 man ಆರ್ಮಿ, ಇವರು 3 ಮಸ್ಕಿಟರ್ಸ್. ನೋ ಚಾನ್ಸ್. ಅಮ್ಮ ಬಂದೆಪ್ಪ. ಮಾ, ಅಯ್ಯೋ, ಯಾಕೋ ಹಕ್ಕಿರಿಚ್ಕೋತಾ ಇದೀಯಾ? ಹೊಟ್ಟೆ ಹಸೀತಾ ಇದೆಯಮ್ಮ. ಬಂದೆ ಇರು. ಬೇಗನೆ ಬಾ ಅಮ್ಮ. ಹಾಯ್ ವಿಜಯ್. ಹಾಯ್. ಏನಪ್ಪ ಪರೀಕ್ಷೆ ಹೇಗ್ ಬರ್ದೆ? ತುಂಬಾ ಕಷ್ಟಪಟ್ಟು ಬರ್ದೆ ರೆಡಿ. ಪರೀಕ್ಷೆನ ಕಷ್ಟಪಟ್ಟಲ್ಲಪ್ಪ, ಇಷ್ಟಪಟ್ಟು ಬರಿಬೇಕು. ಸರಿ. ಪಾಸ್ ಆಗ್ತೀಯಾ? 100%, 100ಕ್ಕೆ 100. 100%? ಕ್ವಶನ್ ಪೇಪರ್ ಲೀಕ್ ಔಟಾ? ಎಂತ ಮಾತಾಡ್ತೀರಾ ಡ್ಯಾಡಿ? ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಮಗನಾಗಿ ನಾನ್ ಹಂಗ್ ಮಾಡ್ತೀನ? ನಾನ್ ಸಿನ್ಸಿಯರ್, ನೀನು ಹಾಗೆ ಇರ್ಬೇಕು ಅಂತ ನಿನಗನ್ಸ್ಬೇಕಲ್ಲ. ನನ್ ಬಾಡಿಲಿ ಹರಿತಿರೋದು ನಿಮ್ ಬ್ಲಡ್ ಡ್ಯಾಡಿ. ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದಲ್ಲಪ್ಪ. ಲಕ್ಷ್ಮಿ, ಯಾರು ನೋಡು.
ಹಾ. ಹಲೋ ಹಲೋ ಹಲೋ. ಯಾರ್ ಫೋನು? ಅಯ್ಯೋ, ಯಾರೋ ಮಾತಾಡ್ತಾನೆ ಇಲ್ಲ ರೀ. ಬೆಳಗ್ಗೆಯಿಂದ ಇದೇ ಕತೆ ಆಗೋಯ್ತು. ವಯಸ್ಸಿಗೆ ಬಂದ್ ಮಕ್ಳಿರೋ ಮನೇಲಿ ಈ ತರ ಬ್ಲಾಂಕಲ್ಸ್ ಮಾಮೂಲು. ಹೌದು, ಬರೋ ತಿಂಗಳು ನಿನ್ ಸ್ಟಡೀಸ್ ಮುಗಿತೆ ಅಲ್ವಾ? ಹೂಪಾ. ಏನ್ ಮಾಡ್ಬೇಕು ಅಂತಿದ್ಯಾ? ಇನ್ನೇನ್ ಮಾಡ್ತಾನೆ? ಮದ್ವೆ ಮಾಡ್ಕೋತಾನೆ. ನಾನ್ ರೆಡಿ. ಏನು ಇಷ್ಟ ಬೇಗ ಹಳ್ಳಕ್ ಬೀಳ್ತೀಯಾ? ಯೋ, ಸುಮ್ನೆ ಇರ್ರಿ. ಅವನಿಗೆ ಬೇಗ ಮದ್ವೆ ಮಾಡಿದ್ರೆ ಆ ತರ್ಲೆಗಳ ಜೊತೆ ಬೀದ್ ಬೀದಿ ಸುತ್ತೋದು ತಪ್ಪತ್ತೆ, ಜವಾಬ್ದಾರಿನೂ ಬರುತ್ತೆ. ಕುಮಾರ್ ಕಂಠೀರವ, ನಿನಗೆ ಫೋನು. ನಿನ್ ವಾಯ್ಸ್ ಕೇಳ್ದೆ ಆ ಕಡೆಯಿಂದ ವಾಯ್ಸ್ ಬರೋದಿಲ್ಲ. ಹೋಗು. ಸರಿ. ಹಲೋ. ಓ ಎಸಿಪಿ, ನಿನಗೆ ಬಶೀರ್ ಬಗ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನೋಡು, ನನ್ ತಮ್ಮ ಇಕ್ಬಾಲ್ನ ರಿಲೀಸ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಜೀವಂತವಾಗಿರಲ್ಲ. ದಿಸ್ ಇಸ್ ಮೈ ಲಾಸ್ಟ್ ವಾರ್ನಿಂಗ್. ಯಾರೋ? ನನ್ ಫ್ರೆಂಡ್ ಅಮ್ಮ. ಗರ್ಲ್ ಫ್ರೆಂಡಾ ಬಾಯ್ ಫ್ರೆಂಡಾ? ನೀನೇನಮ್ಮ ಹುಡುಗಾನೆ. ಮಾತಾಡಕ್ಕೆ ಏನ್ ರೋಗ ಅವನಿಗೆ? ನೀನ್ ಕಂಡ್ರೆ ಭಯ ಅವನ್ಗೆ. ಓಹೋ. ಲಕ್ಷ್ಮಿ, ಸಾಂಬಾರ್ ತುಂಬಾ ಚೆನ್ನಾಗಿದೆ. ಆ, ಸರಿಯಾಗಿದ್ದೀರಾ ಇಬ್ರು. ಡ್ಯಾಡಿ, ಏನು? ನೀವೀಗ ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಯಾಕೋ? ಯಾರೋ ಬಶೀರ್ ಅಂತೆ ನಿಮಗ್ ವಾರ್ನ್ ಮಾಡ್ತಾ ಇದ್ದ. ಅಮ್ಮಂಗ್ ಗೊತ್ತಾದ್ರೆ ತುಂಬಾ ಹೆದರ್ಕೊಂತಾಳೆ. ಡೋಂಟ್ ವರಿ ಸರ್, ಐ ವಿಲ್ ಟೇಕ್ ಕೇರ್. ನೀನ್ ಊಟ ಮಾಡು. ಸರಿ ಡ್ಯಾಡ್. ಸುಧಾ, ತುಂಬಾ ಹುಷಾರಿಲ್ವಾ? ನಾನೆಲ್ಲಿ ಹುಷಾರಾಗ್ತೀನಿ? ಯಾಕೆ ಹಾಗಂತೀಯ? ಅವಳಿಗೊಂದು ಮದ್ವೆ ಮಾಡಿ ಅಂತ ಹೇಳ್ತಾನೆ ಇದ್ದೀನಿ. ಅವಳಿನ್ನು ಚಿಕ್ಕ ಹುಡುಗಿ ಕಣೆ, ಓದ್ತಾ ಇದ್ದಾಳೆ. ಏನ್ ಚಿಕ್ಕ ಹುಡುಗಿ? ಮದ್ವೆ ವಯಸ್ಸು ಬಂದಿದೆ ಅವಳಿಗೀಗ. ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗ್ತಿದ್ದಂಗೆ ಶುರು ಮಾಡಿದ್ಯಾ? ಇಷ್ಟು ದಿನ ಹಾಸ್ಟೆಲ್ ಅಲ್ಲಿ ಜಾಲಿಯಾಗಿದ್ದೆ. ನನ್ ಸಂಕಟ ನಿನ್ಗೆಲ್ ಗೊತ್ತಾಗ್ಬೇಕು? ಸುಧಾ, ಯಾವ ಕಾಲಕ್ಕೆ ಏನೇನಾಗ್ಬೇಕು ಅದು ಹಾಗೆ ಆಗತ್ತೆ. ಏನ್ ಆಯಾಸ ಮಾಡ್ಕೋಬೇಡ. ಹೇಳು ಮೇಲೆ. ಎಕ್ಸ್ಕ್ಯೂಸ್ ಮೀ. ತಗೋ ನಂದಿನಿ. ಏನಿದು? ಲವ್ ಲೆಟರ್. ಇಡಿಯಟ್, ಎಷ್ಟೋ ಧೈರ್ಯ ನಿನ್ಗೆ? ನನಗೆ ಲವ್ ಲೆಟರ್ ಕೊಡ್ತೀಯಾ? ಪ್ಲೀಸ್ ನಂದಿನಿ, ಹಾಗ ಅನ್ಬೇಡ ನಂದಿನಿ. ಐ ಲವ್ ಯು ನಂದಿನಿ. ಮರ್ಯಾದೆಗೆ ಹೋಗು, ಅದರ್ವೈಸ್ ಐ ಕಂಪ್ಲೇಂಟ್ ಟು ದ ಪ್ರಿನ್ಸಿಪಲ್. ಪ್ಲೀಸ್ ನಂದಿನಿ, ನೀನಂದ್ರೆ ನನ್ ಪ್ರಾಣ. ಒಪ್ಕೋ ನಂದಿನಿ. ಲಿಸನ್, ಜಸ್ಟ್ ಗೆಟ್ ಲಾಸ್ಟ್, ಓಕೆ? ಪ್ಲೀಸ್ ಹಾಗ ಅನ್ಬೇಡ. ಒಂದೇ ಒಂದ್ಸಲ ಈ ಲೆಟರ್ ಓದ್ ನೋಡು. ನಾನ್ ರಕ್ತದಲ್ಲಿ ಬರ್ತಿದ್ದೀನಿ ನಂದಿನಿ. ಯಾಕೆ ಇಂಕಿರ್ಲಿಲ್ವಾ? ನೋಡು, ಹಾಗ ಅನ್ಬೇಡ ನಂದಿನಿ. ಪ್ಲೀಸ್ ನಂದಿನಿ. ಏನೋ ಮಾಡ್ತಾ ಇದ್ಯಾ? ಬುದ್ಧಿ ಇದೆಯೇನೋ ನಿನ್ಗೆ? ಲೆಟರ್ ಕೊಡ್ತಾನೆ. ಹಲೋ, ನೀನು ದೊಡ್ಡ ಹೀರೋ ತರ ನನಗೆ ಹೆಲ್ಪ್ ಮಾಡೋ ಹಾಗೆ ಬಿಲ್ಡಪ್ ಕೊಡ್ಬೇಡಮ್ಮ. ಹೆಲ್ಪ್ ನಿನಗೆ? ನಾನು ಇವನಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಏನಪ್ಪ, ರಕ್ತದ ಲವ್ ಲೆಟರ್ ಬರೀತ್ಯಾ? ಅಷ್ಟೊಂದ್ ರಕ್ತ ಇದೆಯಾ ನಿನ್ ಮೈಯಲ್ಲಿ? ಇದ್ರೆ ದಾನ ಮಾಡೋ, ಪುಣ್ಯ ಬರುತ್ತೆ. ಅದನ್ನ ಈ ಲವ್ ಲೆಟರ್ ಮೇಲೆ ಏನಕ್ಕೆ ವೇಸ್ಟ್ ಮಾಡ್ತೀಯಾ? ಅದು ಈ ಡಬ್ಬಾಗೆ. ಪ್ರೀತಿಸೋದು ಧರ್ಮ, ಲವ್ ಲೆಟರ್ ಬರೆಯೋದು ನ್ಯಾಯ. ಒಪ್ಕೊಂತೀನಿ. ನೀನ್ ಲವ್ ಮಾಡಂಗಿದ್ರೆ BSc ರೀಟಾ ಇದ್ದಾಳೆ, BA ಲೈಲಾ ಇದ್ದಾಳೆ, BE ಗೌರಿ ಇದ್ದಾಳೆ. ಟ್ರೈ ಮಾಡು. ಅವ್ರು ಇಷ್ಟ ಆಗಿಲ್ವಾ? ಫಸ್ಟ್ ಇಯರ್ ನಲ್ಲಿ ಸುಂದರವಾಗಿರೋ ಆರ್ತಿ ಇದ್ದಾಳೆ, ಉದ್ದ ಜಡೆ ಪ್ರಿಯಾ ಇದ್ದಾಳೆ, ಸೂಪರ್ ಸ್ಟ್ರಕ್ಚರ್ ಶಕಿಲಾ ಇದ್ದಾಳೆ. ಅವರು ಇಷ್ಟ ಆಗಿಲ್ವಾ? ಲತಾ ಇದ್ದಾಳೆ, ಗೀತಾ ಇದ್ದಾಳೆ, ಸ್ಮಿತಾ ಇದ್ದಾಳೆ. ನಮ್ ಕಾಲೇಜ್ ನಲ್ಲಿ ಎಂತೆಂತ ಬ್ಯೂಟಿಫುಲ್ ಆಗಿರೋ ಹುಡುಗಿರಿದ್ದಾರೆ. ಅವ್ರನ್ನೆಲ್ಲಾ ಬಿಟ್ಬಿಟ್ಟು ನೀನ್ ಇವಳಿಗೆ ಲವ್ ಲೆಟರ್ ಕೊಡ್ತಾ ಇದೆಯಲ್ಲ. ನಿನ್ ಬುದ್ಧಿಗೆ ಏನೋ ಬರ ಬಂದಿದೆ. ಏನೋ ಇದೆ ಇವಳ ಹತ್ರ. ಫಿಗರ್, ಫೇಸ್, ಗ್ಲಾಮರ್, ಗ್ರೇಸ, ಟೋಟಲ್ ಝೀರೋ. ಹೋಗೋ, ಯಾವ್ದಾರ ಒಳ್ಳೆ ಹುಡ್ಗಿನ್ ಲವ್ ಮಾಡು. ಇಂತ ಔಟ್ಡೇಟೆಡ್ ಫೇಸ್ ನೆಲ್ಲ ಲವ್ ಮಾಡಿ ನಮ್ ಜನರೇಷನ್ ಮರ್ಯಾದೆ ತೆಗಿಬೇಡ ದೇವ್ರು. ನಿನ್ ಕೈ ಮುಗಿತೀನಿ. ವಿಜಯ್, ಇಷ್ಟ ದಿನ ನಾನು ಇದೆಲ್ಲ ಅಬ್ಸರ್ವ್ ಮಾಡಿರ್ಲಿಲ್ಲ. ಥ್ಯಾಂಕ್ಸ್ ವಿಜಯ್. ಗುಡ್ ಗುಡ್. ಸಾರಿ ಸಿಸ್ಟರ್. ನೋಡು, ಇನ್ಮೇಲೆ ಯಾರು ನಿನಗೆ ಲವ್ ಲೆಟರ್ ಕೊಟ್ಟು ಡಿಸ್ಟರ್ಬ್ ಮಾಡಲ್ಲ. ಕೊಟ್ರು ಅವ್ರಿಗೆ ನಾನ್ ಕ್ಲಾಸ್ ತಗೊಂತೀನಿ. ಈಗ ನೀನ್ ಕ್ಲಾಸ್ಗೆ ಹೋಗು.
ಸ್ಟೂಪಿಡ್. ಇವನನ್ನ ಹೀಗೆ ಬಿಟ್ರೆ ಆಗಲ್ಲ. ಏನೇ ಮಾಡ್ತೀಯಾ? ಡೈರೆಕ್ಟ್ ಆಗಿ ಅವ್ರ ಡ್ಯಾಡಿಗೆ ಕಂಪ್ಲೇಂಟ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಎಸ್, ಇಲ್ಲಿ ವಿಜಯ್ ಅಂತ ಫೈನಲ್ ಇಯರ್ ಸ್ಟೂಡೆಂಟ್ ವೆರಿ ಸ್ಮಾರ್ಟ್ ಬಾಯ್ ಎಲ್ಲಿದ್ದಾರೆ ಅಂತ ಹೇಳ್ತೀರಾ ಪ್ಲೀಸ್? ನೀವು? ಐ ಆಮ್ ಒನ್ ಅಂಡ್ ದ ಓನ್ಲಿ ಫಾದರ್ ಫಾರ್ ವಿಜಯ್, ರಾಮೋಜಿ ದ ಫಾದರ್. ಆಕ್ಚುಲಿ ನಾವೇ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತಿದ್ವಿ. ಅದ್ ನನಗೆ ಗೊತ್ತು. ಗೊತ್ತಾಯ್ತಾ? ಹೇಗೆ? ಸಿಕ್ಸ್ ಸೆನ್ಸ್. ನಿಮಗ್ ಸಿಕ್ಸ್ ಸೆನ್ಸ್ ಇದೆ, ನಿಮ್ ಮಗನ ಕಾಮನ್ ಸೆನ್ಸು ಇಲ್ಲ. ಅಪ್ಪನ್ಗೆ ಸಿಕ್ಸ್ ಸೆನ್ಸ್ ಇದ್ಮೇಲೆ ಮಗನ್ಗೆ ಕಾಮತ್ ಸೆನ್ಸ್ ಇರ್ಲೇಬೇಕಲ್ಲ. ಜೋಕ್ ಮಾಡ್ದೆ, ಏನಾಯ್ತು? ಏನಾಯ್ತಾ? ನಿಮ್ ಮಗನ್ ಬಗ್ಗೆ ಹೇಳಕ್ಕೆ ತುಂಬಾ ವಿಷಯ ಇದೆ. ಹಂಗಾದ್ರೆ ಬನ್ನಿ ಯಾವ್ದಾದ್ರು ಬಾರಲ್ಲಿ ಕೂತ್ಕೊಂಡು ಮಾತಾಡೋಣ. ಬಾರ? ಬೇಡ ಅಂದ್ರೆ ಯಾವ್ದಾದ್ರು ಖಾಲಿ ಥಿಯೇಟರ್ ಅಲ್ಲಿ ಬ್ಯಾಕ್ ಸೀಟ್ ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಥಿಯೇಟರ್? ಅದು ಬೇಡ ಅಂತ ಸಿಟಿ ಔಟ್ಸ್ಕರ್ಟ್ ಅಲ್ಲಿ ರಿಸಾರ್ಟ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಮಾತಾಡೋಣ. ವಾಟ್? ಪೊಲೀಸ್ ರೇಡ್ ಬಗ್ಗೆ ಎಲ್ಲ ಯೋಚನೆ ಮಾಡ್ಬಿಡಿ, ಅಲ್ಲ ನನ್ನ ಫ್ರೆಂಡ್ಸ್. ಚಿಕ್ಕ ಹುಡುಗಿ ಕೋಪ ಜಾಸ್ತಿ. ಏ ಮಿಸ್ಟರ್, ಹೇಗಿದೆ ಜೀವಕ್ಕೆ? ವೆರಿ ಹಾಟ್. ಇವನ್ಗಿಂತ ಇವನ್ ಮಗನೇ ಬೆಸ್ಟ್. ನೋ ನೋ ನೋ, ಐ ಆಮ್ ದ ಬೆಸ್ಟ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾಕ ಬಂದೆ ನೀನ್ ಇಲ್ಲಿಗೆ? ನಾನ್ ಬರ್ಬೇಡ ಅಂತ ಹೇಳಿಲ್ಲ ನಿನ್ಗೆ? ಏನೋ ಇದೀನಿ ನಾವು ತರ ನಿಂದು? ಸರ್, ಇವ್ರು ನಿಮಗ್ ಗೊತ್ತಾ? ಅಯ್ಯೋ, ಈ ಹಳೆ ಪಾತ್ರೆ ಸಾಮಾನು ಯಾರಿಗ್ ತಾನೇ ಗೊತ್ತಿಲ್ಲ? ಇಡೀ ಕಾಲೇಜು, ಕ್ಲಾಸ್ ರೂಮು, ಟಾಯ್ಲೆಟ್, ಸಿಂಕು ಎಲ್ಲದಕ್ಕೂ ಗೊತ್ತು. ಇವನು ನಾನು ಕಾಲೇಜ್ ಸೇರಿದಾಗಿಂದ ಒಂದೇ ಕ್ಲಾಸ್ ಅಲ್ಲಿ ಕೂತು ಮಲಗಿ ಒದ್ದಾಡಿ ಸಾಯ್ತಾವನೆ. ಏನ್ ಪ್ರಯೋಜನ? ನಿಮ್ ಮಗನ ಕಿಡ್ನಾಪ್ ಮಾಡಿ ಕೈಯಲ್ಲಿ ಕ್ವಶನ್ ಪೇಪರ್ ಇದ್ರೂ ಕೂಡ ನಾನ್ ಪಾಸ್ ಆಗಕ್ಕಾಗಿಲ್ಲ. ಮೈ ಬ್ಯಾಡ್ ಲಕ್. ಯಾವ ಲಕ್ಕು? ಮೈ ಬ್ಯಾಡ್ ಲಕ್. ನೀನೇ ಕೂಡ ನನ್ ಮಗನ ಕಿಡ್ನಾಪ್ ಮಾಡಿಲ್ಲ. ಲೇ, ನೀನೇ ಕೂಡ ಕ್ವಶನ್ ಪೇಪರ್ ಎತ್ಕೊಂಡೋಗಿದ್ದು? ಇಲ್ಲ ಸರ್. ಬಿಡಲ್ಲ ಕಣ. ನಡೆಯ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಇತ್ತೀಚೆಗೆ ಪೊಲೀಸ್ ತುಂಬಾ ಹೊಡಿತಾರೆ ಸರ್. ಇದಕ್ಕೆ ನಾನು ಬರೀ ಐಡಿಯಾ ಕೊಟ್ಟೆ ಸರ್. ಇದೆಲ್ಲ ವಿಜಯ್ ಕುಮ್ಮಕ್ಕು ಸರ್. ವಿಜಯ? ಲೋ ಮಗ, ಇಷ್ಟೊತ್ತಗ ನಂದಿನಿ ಗತಿ ಅದೋ ಗತಿ. ಕಾಮಿ ಸರ್, ನಮಸ್ಕಾರ ಸರ್. ನಮಸ್ಕಾರ. ಊಟ? ನನಗಿದೆಲ್ಲ ಆಗೋದಿಲ್ಲ. ಅಲ್ಲ ಸರ್, ನನಗೆಲ್ಲ ಗೊತ್ತು. ನನ್ ಮಗನ್ನ ಕಿಡ್ನಾಪ್ ಮಾಡಿದ್ದು, ನನ್ನ ಹತ್ರ ಕ್ವಶನ್ ಪೇಪರ್ ಅಭ್ಯಾಸ ಮಾಡಿದ್ದು, ಇದನ್ನೆಲ್ಲ ರಾಮೋಜಿ ಬಿಡಿಸಿ 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 ಎಲ್ಲ ಹೇಳ್ಬಿಟ್ಟಿದ್ದಾನೆ. ನನ್ ತಲೆ ಕೆಟ್ಟ ಮೇಲೆ ನೋಡ್ ಸರಿ ಇಲ್ಲ. ಸರ್, ಕೈ ಸ್ಟಡಿ. ಏನು? ಓ, ಏನ್ ಸರ್ ಕೈ ಹಂಗ್ ನಡೀತಾ ಇದೆ? ಎಲ್ಲೋ ನಡೀತಾ ಇದೆ? ನೋಡಿ ಅಲ್ಲಿ ಬಾಡಿನೂ ನಡೀತಾ ಇದೆಯಲ್ಲ ಸರ್. ಲೇ, ಬಾಡಿ ಯಾಕೋ ನಡಗತ್ತೆ? ಹೇಳೋ. ಹೌದಲ್ಲ ಸರ್? ಲೇ, ತಮಾಷೆ ಮಾಡ್ತೀರೇನ್ರ? ಏನ್ ಸರ್ ನಿಮ್ ಬಾಯಿ ಗಬ್ನ ತೊಡಿತಾ ಇದೆ? ಎಲ್ಲೋ ಗಬ್ನ ತೋಡಿತಾ ಇದೆ? ಯಾಕ್ ಸರ್? ಏನು? ಯಾಕ್ ಸರ್ ಹಿಂಗ್ ಮಾಡ್ತೀರಾ? ಏನ್ ಮಾಡಿದ್ನೋ? ಎಲ್ಲಿದ್ರಿ? ಎಲ್ಲಿ ಬಂದ್ಬಿಟ್ರಿ? ಎಲ್ಲಿದ್ದು ಎಲ್ಲಿಗೆ ಬಂದ್ಬಿಟ್ಟೆ? ನಿಮ್ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿದ್ವಿ. ಅದಕ್ಕೆ ಏನೋ ಆಯ್ತು ಇವಾಗ. ಕಾಲೇಜಿಗೆ ಯಾಕೆ ಸರ್ ಗುಂಡಾಕೊಂಡ್ ಬರ್ತೀರಾ? ಏನ್ ಹೇಳ್ತಿದ್ಯೋ? ಸುಳ್ಳು ಹೇಳ್ಬೇಡಿ ಸರ್. ನಿಮ್ ನಡುಕ್ತಾ ಇರೋ ಕೈ ಹೇಳ್ತಾ ಇದೆ ನಿಮ್ ಕಾಲೇಜ್ ಗುಂಡ ಹಾಕೊಂಡ್ ಬಂದಿದ್ದೀರಾ ಅಂತ. ಕೈ ಹೆಂಗೋ ಹೇಳುತ್ತೆ. ನನ್ಗೆ ಅದೆಲ್ಲ ಅಭ್ಯಾಸ ಇಲ್ಲ ಕಣ್ರೋ. ಅದನ್ನ ಕಂಡ್ರೆ ನನಗೆ ಅಸಹ್ಯ. ಅಂದ್ರೆ ನಿಮ್ ಕೈ ನಡುಕ್ತಾ ಇಲ್ಲ? ಇಲ್ಲ. ಸರಿ, ಹಾಗಾದ್ರೆ ಒಂದು ಟೆಸ್ಟ್ ಸರ್. ಏನು? ಬುಕ್ಕು ಪೆನ್ ಕೊಡೋ. ಏನು? ತಗೊಳ್ಳಿ ಸರ್. ನಾನ್ ಹೇಳೋದನ್ನ ಕರೆಕ್ಟ್ ಆಗಿ ಬರೀರಿ ಸರ್. ಆಗ ಗೊತ್ತಾಗುತ್ತೆ ನಿಮ್ ಕುಡ್ದಿಲ್ವೋ ನಿಮ್ ಕೈ ನಡುಕ್ತಾ ಇಲ್ವೋ ಅಂತ. ಅಷ್ಟೇ ತಾನೆ? ಕೊಡ ಇಲ್ಲಿ, ಇಟ್ಕೊಳ್ಳೋದ್ನ. ಏನ್ ಬರಿಬೇಕು? ರಾಮಾಯಣನ ಒಂದೇ ನಿಮಿಷಕ್ಕೆ ಬರ್ದು ಬಿಸಾಕ್ಬಿಡ್ಲಾ? ನಾನು ಹೇಳ್ದಷ್ಟು ಬರೀರಿ ಸರ್, ಸಾಕು. ಆಯ್ತು, ಹೇಳಪ್ಪ. ಡಿಯರ್ ನಂದಿನಿ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಮದುವೆ ಮಾಡ್ಕೋತೀನಿ. ನಿನ್ ಜೊತೆ ಸೆಟ್ಲ್ ಆಗ್ತೀನಿ. ಹಂಗೆ ಒಂದು ಆಟೋಗ್ರಾಫ್ ಹಾಕಿ ನೋಡೋಣ. ಆಯ್ತು, ತಗೊಳಪ್ಪ.
ಏನ್ ಸರ್ ಸ್ವಲ್ಪನೂ ಕೈ ನಡಗಿಸ್ತೆ ಬರ್ದಿದ್ದೀರಾ? ಮತ್ತೆ ನಾನು ಹೇಳಿಲ್ವಾ, ಈ ಕಾಮೇಶ್ವರ್ ಗನ್ ಇದ್ದಂಗೆ ಯಾವತ್ತೂ ನಡಗಲ್ಲ. ಸಾರಿ ಸರ್, ನಿಮ್ಮನ್ ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಮ್ಮನ್ ಕ್ಷಮಿಸ್ಬಿಡಿ sir. ಆಯ್ತಾಯ್ತು, ಪರವಾಗಿಲ್ಲ, ಹೋಗ್ರಿ ಕ್ಲಾಸ್ ರೂಮ್ಗೆ ಹೋಗ್ರಿ. ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ, ಹೋಗ ತಡಿಯಾ. ಕೊಡ ಬುಕ್ನ, ನೀರಾನೆ ವಾ. ನನ್ನ ಇಮೇಜ್ನ ಹಾಳು ಮಾಡಿ ಕೊಟ್ಟವ್ರೆ ಕಳ್ಳನ ಮಕ್ಕಳು. ಮೇನ್ ಮ್ಯಾಟ್ರ್ ಮರ್ತು ಬಿಟ್ನಲ್ಲಪ್ಪ. ಬನ್ರಿ ನನ್ನ ಮಕ್ಕಳ, ಎಲ್ಲಿ ಹೋಗ್ತೀರಾ? ಕ್ಲಾಸ್ ರೂಮ್ ಬನ್ರಿ, ಮಾಡ್ತೀನಿ. ಅದೇ ಬೈತಿ ನೋಡ್ಕೊಂಡು ಹೋಗ್ರಮ್ಮ. ಕಣ್ ಕಾಣ್ಸಲ್ವಾ? ನಿಮ್ ಲೈಫ್ ಹಿಂಗ್ ಆಗತ್ತೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಅಕ್ಕ. ಛೇ, ಯಾರೋ ನೀವೆಲ್ಲ ಒಳ್ಳೆ ಆಯ್ಕೊಂಡ್ ತಿನ್ನೋರ್ ತರ ಇದ್ದೀರಾ? ಅಕ್ಕ, ನಾವ್ ಆಯ್ಕೊಂಡ್ ತಿನ್ನೋರಲ್ಲಕ್ಕ, ನಿಮ್ ಬಾಳ್ ಆಯ್ಕೊಂಡ್ ತಿನ್ನೋರ್ ತರ ಆಗದೆ ಇರ್ಲಿ ಅಂತ ಹೇಳಕ್ ಬಂದ್ವಿ ಅಕ್ಕ. ಅಂತದೇನಾಯ್ತು? ಆಹಾ, ಏನಂದ, ಏನ್ ಚಂದ ಅಲ್ಲ. ನಿಮ್ಗೇನ್ ಕಮ್ಮಿ ಆಗಿದೆ ಅಂತ? ಅಲ್ಲ ಅಕ್ಕ, ಮನೇಲಿ ಇಂತ ಬಂಗಾರದಂತ ಹೆಂಡ್ತಿ ನಿಕ್ಕೊಂಡು ಕಾಲೇಜಲ್ಲಿ ಅದ್ಯಾವ್ದೋ ಕಿತ್ತೋಗಿರೋ ಇತ್ತಾಳೆಯಿಂದ ಓಡಾಡ್ತಾರಲ್ಲ, ಇದ್ ಯಾವ ನ್ಯಾಯ ಅಕ್ಕ? ಯಾರ್ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ಯಾರ ಬಗ್ಗೆ ಅಕ್ಕ? ನಮ್ ಬಾವನ್ ಬಗ್ಗೆ. ಭಾವನ? ಅವನವನ ಭಾವ? ಏನಕ್ಕ, ನೀವ್ ನಮ್ ಅಕ್ಕ ಅಂದ್ಮೇಲೆ ನಮ್ ಲೆಕ್ಚರರ್ ಕಾಮೇಶ್ ನಮ್ ಭಾವ ತಾನೆ ಅಲ್ವಾ ಅಕ್ಕ? ಅವ್ರೇನ್ ಮಾಡಿದ್ರು? ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡ್ ಮಾತಾಡೋ ವಿಚಾರ ಒಳಗ್ ಕುತ್ಕೊಂಡ್ ಮಾತಾಡೋದಕ್ಕ. ಸೀತೆ ಮಾತೆ ತರ ಇರೋ ನಿಮ್ಮನ್ ಬಿಟ್ಬಿಟ್ಟು ಅದೇರೋ ಶೂರ್ಪನಕ್ಕಿ ತರ ಇರೋ ತಗಡು ಹುಡುಗಿಯಿಂದ ಬಿದ್ದಿದಾರಕ್ಕ ನಮ್ ಭಾವ. ಸೂಪರ್ ಮಾರ್ಕೆಟ್ ತರ ಇರೋ ನಿಮ್ಮನ್ ಬಿಟ್ಬಿಟ್ಟು ಯಾವ್ದೋ ಪೆಟ್ಟಿ ಅಂಗಡಿಯಿಂದ ಓಡಾಡ್ತಾವ್ರೆ. ಕಾಸ್ಟ್ಲಿ ಸೀರೆಯಾಗಿ ಮಾಬೇಡಿ ಕರ್ದೋಗ್ಬಿಡುತ್ತೆ. ಇಲ್ಲ ಇಲ್ಲ, ಖಂಡಿತ ನಾನ್ ನಂಬೋದಿಲ್ಲ. ಅವ್ರಿಗೆ ಅಷ್ಟೊಂದ್ ಧೈರ್ಯ ಖಂಡಿತ ಇಲ್ಲ. ನಮಗ್ ಗೊತ್ತಿತ್ತಕ್ಕ, ನೀವು ನಂಬಲ್ಲ ಅಂತ ನಮಗ್ ಗೊತ್ತಿತ್ತು. ಅದಕ್ಕೆ ಸಾಕ್ಷಿ ಸಮೇತ ಬಂದಿದೀವಿ, ತಗೊಳ್ಳಿ. ಓದಕ್ ಬರುತ್ತಾ ಅಕ್ಕ? ಅಲ್ಲ, ಒಂದ್ ಅಕ್ಷರನ ಬಿಡ್ದಂಗ್ ಓದಿ ಅಂತ ಹೇಳ್ದೆ ಅಕ್ಕ. ಈ ಹ್ಯಾಂಡ್ ರೈಟಿಂಗ್ ಅವ್ರದೇ. ಯಾರೋ ಅವಳು ನಂದಿನಿ ಇದಳಕ್ಕ ನಮ್ ಕಾಲೇಜಲ್ಲಿ ಒಬ್ಳು ಡೆಲ್ಲಿ ಸೆಟ್ಟು ದೊಡ್ಡ ಬಜಾರಿ. ನನಗಿಂತ ಬಜಾರಿನೇನೋ? ಅಯ್ಯೋ ಇಲ್ಲಕ್ಕ, ನಾನು ಅವಳು ನೋಡೇ ಬಿಡ್ತೀನಿ. ನಡೀರಾ, ಬನ್ನಿ. ಏನ್ ಅನ್ಕೊಂಡಿದ್ದಾರ?